ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 54ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಒಂದು ವೇಳೆ ಬೆಟ್ಟಗಳು ಸ್ಥಳ ಬಿಟ್ಟು ಹೋಗಬಹುದು, ಗುಡ್ಡಗಳು ಕದಲಿ ಆಗ್ಬೋದು, ಆದರೆ ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಅದು ಏನಾಗುವುದಿಲ್ಲ, ಬದಲಾವಣೆ ಆಗುವುದಿಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ದೇವರು ನಮ್ಮ ಮೇಲೆ ಕೃಪೆಯಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ಅದು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅನೇಕ ವಾರ್ತೆ ನಮ್ಮನ್ನ ಮನುಷ್ಯರು ತೊರೆದು ಹೋಗಬಹುದು, ಅನೇಕ ಒಂದು ಕಾರ್ಯಗಳು ನಮ್ಮನ್ನ ಬಿಟ್ಟು ಹೋಗಬಹುದು, ನಮ್ಮಲ್ಲಿರುವಂತಹ ಹಣ ನಮ್ಮನ್ನ ಬಿಟ್ಟು ಹೋಗಬಹುದು, ನಮ್ಮಲ್ಲಿರುವಂತಹ ಆಸ್ತಿ ನಮ್ಮನ್ನ ತೊರೆದು ಹೋಗಬಹುದು. ಆದರೆ ದೇವರ ಕೃಪೆ ಅದು ನಮ್ಮನ್ನ ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ನಾವು ಹುಟ್ಟಿದಾಗಿಂದಲೂ ನಾವು ಸಾಯುವವರೆಗೂ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ತನ್ನ ಕೃಪೆಯಲ್ಲಿ, ತನ್ನ ಒಂದು ಮಹಿಮೆಯಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಎಲ್ಲ ವಿಧವಾಗಿರುವಂತಹ ಎಲ್ಲ ಹೋರಾಟಗಳನ್ನ ದೇವರು ತೆಗೆದಾಕಿ ತನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ಕರ್ತನು ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಬಗ್ಗೆ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನಿನ್ನ ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ, ಅಪ್ಪ ನಿನ್ನ ಕೃಪೆಯನ್ನು ನೀನು ಅವರ ಜೀವಿತದಲ್ಲಿ ಬಲಪಡಿಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.